ಜೈ ಶ್ರೀರಾಮ್ ಎಲ್ಲರಿಗೂ. ಗ್ರಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ವರ್ಕೌಟ್ ಹೇಳ್ಕೊಡ್ತೀನಿ ಬನ್ನಿ. ಪ್ರತಿಯೊಬ್ಬೊಬ್ಬ ಸ್ಪೋರ್ಟ್ಸ್ಮನ್ ಕೂಡ ಮಾಡಬೇಕಾಗಿರೋ ವರ್ಕೌಟ್ ಇದು ವೆಯ್ಟ್ ಹೋಲ್ಡಿಂಗ್. ಈ ವರ್ಕೌಟ್ಗಳು ಮಾಡೋದ್ರಿಂದ ಬೆಳ್ಗಳು ಸೇತ್ಕೊಳಲ್ಲ, ವೆಯ್ಟ್ಗಳು ಎತ್ತಬೇಕಾದ್ರೆ ಬೆಳ್ಗಳು ನೋವೋದು ಇವೆಲ್ಲ ಆಗೋದೆಲ್ಲ ಬಿಟ್ಬಿಡುತ್ತೆ. ಈ ಗ್ರಿಪ್ ರೊಟೇಷನ್ ಡೈಲಿ ಮಾಡಿ. ಪುಲಪ್ಸ್ ಮಾಡೋಕ್ಕೆ, ರೆಸ್ಲಿಂಗ್ ಮಾಡೋಕ್ಕೆ ಒಳ್ಳೆ ವರ್ಕೌಟು. ಇದು ಮಂಕಿ ಸ್ಟೈಲ್, ಕೋತಿಗಳ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒದ್ದಾಡಿ ಸ್ಟ್ರೆಂತ್ ಬಿಲ್ಡ್ ಆಗುತ್ತೋ ಆಟೋಮೆಟಿಕಾಗಿ ನಿಮಗೆ ಗೊತ್ತಾಗುತ್ತೆ. ಇದು ಟವಲ್ ಗ್ರಿಪ್ ಹೋಲ್ಡಿಂಗ್ ಸ್ಟ್ರೆಂತ್. ಫಸ್ಟ್ ಹ್ಯಾಂಗಿಂಗ್ ಮಾಡಿ, ಆಮೇಲೆ ನೆಕ್ಸ್ಟು ಪುಲಪ್ಸಲ್ಲಿ ಹ್ಯಾಂಗಿಂಗ್ ಮಾಡಿ. ಗ್ರಿಪ್ ಸ್ಟ್ರೆಂತ್ ಚೆನ್ನಾಗಿ ಬಿಲ್ಡ್ ಆಗೋಕ್ಕೆ ಟವಲ್ ಸ್ಲೈಡಿಂಗ್. ಟವಲ್ ಹಾಕ್ಕೊಂಡು ಆ ಕಡೆ ಈ ಕಡೆ ರಮ 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 ಅಂತ ಬೀಸ್ತಾ ಇರಬೇಕು. ಇದು ವೆಯ್ಟ್ಸ್ಗಳಲ್ಲಿ ಬ್ಯಾಲೆನ್ಸಿಂಗ್ ವರ್ಕೌಟ್ಗಳು. ಇವೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿದಾಗಲೇ ಗೊತ್ತಾಗಬೇಕು ನಮ್ಮ ಪವರ್ ಎಷ್ಟಿದೆ ಅಂತ. ಅದಕ್ಕೆ ಗ್ರಿಪ್ ಸ್ಟ್ರೆಂತ್ ತುಂಬ ಚೆನ್ನಾಗಿರಬೇಕು. ಎಲ್ಲ ಕಡೆ ಈ ಥರ ಮಣ್ಣು ಸಿಗಲ್ಲ, ಬಟ್ ನಿಮ್ಮ ಮನೇಲಿ ಬಕೆಟ್ ಒಳಗಡೆ ಮಣ್ಣು ಹಾಕೊಂಡು ಈ ಥರ ಮಾಡ್ಬೋದು. ಶರಣು.